ನಾವು ಯಾವುದೇ ಕಾರಣಕ್ಕೂ ಕರ್ನಾಟಕಕ್ಕೆ ಬರೋದಕ್ಕೆ ಬಿಡಬಾರ್ದು ಅಂತೇಳಿ ಎಚ್ಚರಿಕೆಯನ್ನು ಕನ್ನಡ ಚಳವಳಿ ವಾಟಾ ಪಕ್ಷ ಕೊಡ್ತಾ ಇದ್ದೇವೆ. ಅಂದ್ರೆ ಕ್ಷಮೆನೇ ಕೇಳದೆ ಉದ್ಘಾಟನೆ ಮಾಡ್ತಾರಂಥದ್ದು ಸರ್, ಕ್ಷಮೆ ಕೇಳಲ್ಲ ಅಂತ ಹೇಳ್ತಾ ಇರೋಂಥದ್ದು. ಹೌದೌದು, ಅವನು ಕ್ಷಮೆ ಕೇಳಲ್ಲ ಅಂತ ದುರಾಂಕಾರದಲ್ಲಿ ಹೇಳಿದ್ದಾನೆ. ಇಡೀ ದೇಶದ ಇತಿಹಾಸದಲ್ಲಿ ಹಿಂದೆ ಒಬ್ಬ ಕಟ್ಟಪ್ಪನ್ ಅವನು ಕ್ಷಮಾಪಣೆ ಕೇಳ್ದ, ಬಹಿರಂಗವಾಗಿ ಚಿತ್ರದಲ್ಲಿ ಮಾಡಿದ್ದೀವಿ ಅಂತೇಳಿ ಕ್ಷಮಾಪಣೆ ಕೇಳ್ದ. ಇವನು ದುರಾಂಕಾರಿಯಲ್ಲಿ ದುರಾಂಕಾರಿ ಕೊಂಗ, ಇದು ಸರಿಯಲ್ಲ. ಕ್ಷಮಾಪಣೆ ಕೇಳಲೇಬೇಕು. ಕ್ಷಮಾಪಣೆ ಕೇಳುವವರೆಗೂ ಕರ್ನಾಟಕದ ಜನ ಕನ್ನಡ ಪರ ಹೋರಾಟಗಾರರು ಬಿಡಲೇಬಾರ್ದು, ಹೋರಾಟ ಮಾಡಬೇಕು. ಕರ್ನಾಟಕ ಸರ್ಕಾರದ ಜವಾಬ್ದಾರಿ ಭಾಳ ಜಾಸ್ತಿ ಇದೆ. ಮುಖ್ಯಮಂತ್ರಿಯವರು ಗಮನಿಸ್ಬೇಕಿದ್ದನ್ನು. ಅವನ ಕ್ಷಮಾಪಣೆ ಕೇಳಲ್ಲ ಅಂತ ಹೇಳಿದಾಗ ನೀವು ಕಾನೂನು ಇಲಾಖೆ ಮೂಲಕ ಅವನ ಮೇಲೆ ಮೊಕದ್ದಮೆ ದಾಖಲೆ ಮಾಡಬೇಕು. ಅವನ್ನು ಕರ್ನಾಟಕದ ನ್ಯಾಯಾಲಯಕ್ಕೆ ಕರೀಲೇಬೇಕು.